ನಮಸ್ಕಾರ, ನಾನು ನಾಗವಿನಿ ಅಂತ. ಇವತ್ತು ನಾನು ರವಿವಾರ ಮತ್ತು ಸೋಮವಾರದ ಲಾಗನ್ನು ಈ ವಿಡಿಯೋದಾಗ ನಾನು ಶೇರ್ ಮಾಡಾಕತ್ತೀನಿ. ಈ ವಿಡಿಯೋ ಹೊಸದಾಗಿ ಯಾರು ನೋಡಕತ್ತೀರಲ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಯಾವುದೋ ಒಂದು ಕಾರಣಕ್ಕೆ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ನೋಡಿರಿ, ಇವತ್ತು ರವಿವಾರ ಸಂಜಿಕೆ ಸಾಲಿ ಏನಿರೋಂಗಿಲ್ಲ, ಅಂಥದ್ರೊಳಗೆ ಏನಾರ ಒಂದು ಟೈಮ್ ಪಾಸ್ ಬೇಕಂತ ಹೇಕಸ ನನ್ನ ಮಗ ರಾತ್ರಿ 9 ಆಗಿತ್ತು ರೀ ರವಿವಾರ. ಅವಾಗ ನಾನು ಚಹಾ ಮಾಡ್ತೇನೆ ಮಮ್ಮಿ ಅಂತ ಹೇಕಸ ಅನ್ನಕತ್ತ. ಒಂದು ಗ್ಲಾಸ್ ಅಷ್ಟು ಹಾಲು ತೊಗೊಂಡ್ಕೆಸ ಅದ್ರೊಳಗೆ ನಾವು ಚಾಪುಡಿ ಹಾಕಿ ಚಹಾ ಮಾಡಕತ್ತ ನೋಡ್ರಿ. ಅಷ್ಟು ಹಾಲಿಗೆ 1 ಕಪ್ ಹಾಲಿಗೆ 2 ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಸಕ್ರೆ ಒಂದು ಸ್ವಲ್ಪ ಚಾಪುಡಿ ಹಾಕಿ ಚಹಾ ಮಾಡಕತ್ತಾನ್ರಿ. ಅದನ್ನು ನೋಡ್ರಿ ಎಷ್ಟು ಮಂಡದಾನಂತಂದ್ರೆ ರಾತ್ರಿ 9 ಆಗೈತಿಪ್ಪ, ಬ್ಯಾಡ ಅಂತಂದ್ರು ಕೇಳಲಿಲ್ಲ, ಚಹಾ ಮಾಡ್ಕೊಂಡು ಕೊಡೋದ್ರಿ. ಅದನ್ನು ಹಿಂಗೆ ಚಹಾ ಮಾಡ್ತಾನು ಭಾಳ ಇಷ್ಟ ಆಗ್ತೈತ್ರಿ. ಅದು ಹಾಲೊಳಗೆ ಮಾಡ್ಕೋತಾನಲ್ರಿ, ಚಲೋ ಆಗಿರ್ತೈತಿ. ನಾವು ಆದ್ರೆ ಹಂಗೆ ಮಾಡಂಗಿಲ್ಲ. ಒಂದು ಸ್ವಲ್ಪ ಚಲೋದನ್ನ ತಿಂತಾನ್ರಿ ಅವ. ನೋಡ್ರಿ, ಈಗ ಅಷ್ಟು ರಾತ್ರಿ 9 ಆಗೈತಿ, ಬ್ಯಾಡ ಅಂತಂದ್ರು ಕೇಳೋದ್ಲೆ ಚಹಾ ಮಾಡ್ಕೊಂಡು ಕುಡೋದು ನೋಡ್ರಿ. ಈಗ ಅದೇ ನಗಾಕತ್ತಾನ್ರಿ ಅವ ಹೋದ್ರಿ ಚಹಾ ಮಾಡೋದು ಇದನ್ನು ಕುಡಿಯಾಕತ್ರಿ. ಅದನ್ನು ನೋಡ್ಕೆಸ ನನ್ನ ದೊಡ್ಡ ಮಗನೂ ಬಂದ, ಮಮ್ಮಿ ನಾವೊಂಥರ ಮಾಡ್ತೇನೋ ವಿಡಿಯೋ ಮಾಡಂತ ಏಕಸ ಅನ್ನಕತ್ರಿ ಅವ. ಏನು ಮಾಡ್ತೀನಿ ನೋಡಪ್ಪ ಅಂತೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗ ಒಂದು ಸ್ವಲ್ಪ 1 ಕಪ್ಪದಷ್ಟು ಹಾಲು ತೊಗೊಂಡನ್ರಿ. ಒಂದಲ್ಲ ಅರ್ಧ ಕಪ್ಪದಷ್ಟು ಹಾಲು ತೊಗೊಂಡು ಕಾಫಿ ಪ್ಯಾಕೆಟ್ ಇರ್ತೈತಲ್ರಿ ಒಂದು ಸಾಂದ 2 ರೂಪಾಯಿದ, ಅದನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಕ್ರೆ ಹಾಕ್ಯಾಸ ಸಕ್ರೆ ಹಾಕಾಕತ್ತಾನೀಗ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ನೋಡ್ರಿ ಅವ. ಯೂಟ್ಯೂಬ್ದಾಗ ನೋಡ್ಯಾನೋ ಏನೋ ಯಾಂಬಲ್ ಗೊತ್ತಿಲ್ಲ. ಇದನ್ನು ನಾ ಒಂಥರ ಮಾಡ್ತೇನೆ ಮಮ್ಮಿ, ಇದನ್ನು ವಿಡಿಯೋನ ಶೇರ್ ಮಾಡಿ ನೀನು ಚಲೋ ಆಗ್ತೈತಿ ಅಂತಂದ. ಅದಕ್ಕೆ ನಾನಿಲ್ಲೇ ಲಾಗ್ ಒಳಗೆ ಇದನ್ನು ವಿಡಿಯೋನ ಹಾಕಿದ್ದೇನೆ. ಮಕ್ಕಳು ಅಂದ್ರೆ ರವಿವಾರ ಶನಿವಾರ ಯಾಕಾರ ಬರ್ತೈತೋ ಅನ್ಕೋತೇನೆ ನೋಡ್ರಿ. ನಾನು ಏನಾರ ಒಂದು ಕೆಂತ ಬಜ್ಜಿ ಮಾಡ್ಕೊತಾನೆ ಇರ್ತಾರು. ಅವ್ನು ಹೋಗಿ ಒಂದು 5 ನಿಮಿಷಕ್ಕಂದ್ರೆ ನಾನು ಕಾಫಿ ಮಾಡ್ಕೋತೇನೆ ಮಮ್ಮಿ ಅನ್ನಕತ್ತ ನೋಡ್ರಿ. ಈಗ ಅದನ್ನು ಹಾಲು ಮತ್ತೊಂದು ಅರ್ಧ ವಾಟಿ ಹಾಲು ತೊಗೊಂಡ್ಕ್ಯಾಸ ಬೋಗೋನ್ಯಾಗ ಕಾಸಿ ಅದನ್ನು ಬುರುಗ್ ಎಬ್ಸ್ಯಾನ ನೋಡ್ರಿ. ಅದನ್ನು ನನ್ನ ದೊಡ್ಡ ಮಗ ವಿಡಿಯೋದಾಗದು ಬರೋಕೆ ಅಷ್ಟು ಇಷ್ಟಪಡಂಗಿಲ್ಲ. ಎಲ್ಲ ವರ್ಕಿಂಗದು ಎಲ್ಲ ಅವ ಮಾಡ್ತಾನೆ ರೀ. ಮೊಬೈಲ್ದೊಳಗಿಂದ ಏನಿಲ್ಲ, ನಾನು ವಿಡಿಯೋ ಅಷ್ಟೇ ಮಾಡೋದು, ಎಡಿಟಿಂಗ ಎಲ್ಲ ಅವ ಮಾಡಿಕೊಡ್ತಾನೆ ರೀ ನನಗೆ. ನೋಡ್ರಿ, ಈಗ ಕಾಫಿ ಏನಾಗೆ ಅದು ಹಾಲೊಳಗೆ ಮಿಕ್ಸ್ ಮಾಡಿದ್ದಲ್ರಿ, ಅದನ್ನೀಗ ಈ ಬುರುಗಿನ ಹಾಲಿನೊಳಗೆ ಕಾಫಿನ ಮಿಕ್ಸ್ ಮಾಡಕತ್ತಾನ ನೋಡ್ರಿ ಅವ. ಇದನ್ನೆಲ್ಲ ಇಷ್ಟು ಮಾಡು ಹೇಳಿದಾಗ ರವಿವಾರ 9:30 ಆಗಿತ್ತು ನೋಡ್ರಿ ಟೈಮ್ ರಾತ್ರಿ. ಈ ಕಾಫಿ ಮತ್ತು ಚಹಾ ಹೆಂಗೆ ಬಂದಿತ್ತಂತ ಕಮೆಂಟ್ ಮುಖಾಂತರ ಹೇಳ್ರಿ. ನನ್ನ ದೊಡ್ಡ ಮಗ ಕಾಫಿ ಮಾಡ್ಯಾನು, ಚಿಕ್ಕ ಮಗ ಚಹಾ ಮಾಡ್ಯಾನು. ಅದ್ರೊಳಗೆ ರಾತ್ರಿ ರವಿವಾರದನ ರೀ ಇದು ವಿಡಿಯೋ. ನಮ್ಮ ಕ್ಯಾಟಿ ಮರಿಗಳನ್ನೆಲ್ಲ ಹೊರಗೆ ತಂದು ಕೆಸ ಆಟ ಆಡಕತ್ತೀಳ್ರಿ ಆಕಿ. ಮರಿಗಳಂತೂ ದೊಡ್ಡವಾಗ್ಯಾವ್ರಿ ಈಗ. ನೋಡ್ರಿ, ನಾವು ಊಟಕ್ಕೆ ಕುಂತಿದ್ವು. ಅವು ಒಂದು ಸ್ವಲ್ಪ ಆಡಲಿ, ಅವು ಆಡೋದೆಲ್ಲ ನಾವು ನೋಡ್ಕೊಂತನ ಊಟ ಮಾಡಿದ್ವು ರಾತ್ರಿ ಊಟ. ಇವಾಗ ಮುಂಜಾನೆ ಸೋಮವಾರ ಮುಂಜಾನೆ ನನ್ನ ಎರಡು ಗಂಡು ಮಕ್ಕಳು ಸಾಲಿಗೆ ಹೋದವು ರೀ. ಆಮೇಲೆ ಇವರ ಸೆಕೆಂಡ್ ಇಯರ್ ಅದಾಡ್ರಿ ನಮ್ಮ ಹುಡುಗಿ. ಆಕಿಗೆ ಎಕ್ಸಾಮ್ ಇದ್ದ ಸಲುವಾಗಿ ಓದಾಕ ಸೂಟಿ ಕೊಟ್ಟಾರ್ರಿ. ಈಗ ಬೀನ್ಸ್ ಎಲ್ಲ ಮುರಿದು ಕೆಸಾಕಿ ಬೀನ್ಸ್ ಪಲ್ಯ ಮಾಡ್ಯಾಕತ್ತಾಳು. ನಾ ಮುಂದಿಂದೆಲ್ಲ ಕೆಲಸ ಮಾಡಾಕತ್ತೀನಿ ರೀ, ಕಸ ಪರಿಶಿ ಅದು ಇದು ಎಲ್ಲ ಕೆಲಸ ಮುಗೋದ್ರಿಂದ ನಾನು ಕಾಯಿಪಲ್ಯಕ್ಕೆ ಬೀನ್ಸ್ ಪಲ್ಯಕ್ಕೆ ಉಳ್ಳಾಗಡ್ಡಿ ಹೆಂಚ್ಕೊಡಾಕತ್ತೀನಿ. ಆಕೆ ಬೀನ್ಸ್ ಪಲ್ಯ ಒಗ್ಗರಣೆ ಹಾಕ್ತೀನಿ ಮಮ್ಮಿ ಅಂತ ಅನ್ನಕತ್ಲು. ನೀನ ಮಾಡುವ ಅಂತೇಳಿ ನಾನು ಆಕೆ ಕೈಯಾಗನ ಕೊಟ್ಟೀನಿ ರೀ. ಕಲಿಬೇಕಲ್ರಿ ಹೆಣ್ಮಕ್ಳು, ಎಷ್ಟು ಕಲಿತ್ರೂ ಕಡಿಮೆನ. ಅಡುಗೆ ಒಳಗೆ ಮೊದಲು ಕಲಿಬೇಕ್ರಿ. ನಮ್ಮ ಉತ್ತರ ಕರ್ನಾಟಕ ಒಳಗೆ ಏನು ಕಲೀಲಿಕ್ಕೂ ನಡಿತೈತಿ, ಅಡುಗೆ ಮಾತ್ರ ಮೊದಲು ನಾವು ಜಲ್ದಿನ ಕಲಿಸ್ತೇವೆ ನೋಡ್ರಿ. ಕಾಯಿಪಲ್ಯ ಹಿಂಗೆಲ್ಲ ಅನ್ನ ಸಾರ ಎಲ್ಲ ಮಾಡ್ತಾಳು. ರೊಟ್ಟಿ ಮಾಡೋಕೆ ಬರಂಗಿಲ್ಲ, ಇನ್ನು ಚಪಾತಿ ಮಾಡ್ತಾಳ್ರಿ. ನನ್ನ ಮಗಳ ಕೈಯಿಂದ ಅಡುಗೆ ಅಂದ್ರೆ ಅವ್ರ ಅಪ್ಪಾಗ ತುಂಬ ಇಷ್ಟ ಆಗ್ತೈತೆ ನೋಡ್ರಿ.
ಹಿಂಗೆ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಬೀನ್ಸ್ ಪಲ್ಯ ಆಯ್ತು. ಇನ್ನು ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಯಸ ಅದನ್ನು ಕಟ್ಟಾಡಿಸಿ ಇಟ್ಬಿಡ್ತಾಳ್ರಿ. ಇದು ಆಯ್ತು ಮಧ್ಯಾಹ್ನದ ಅಡುಗೆ ಅಂತಂದ್ರೆ ಸಿಂಪಲ್ ಇತ್ತು, ಅದಕ್ಕೆ ನಾನೇನು ತೋರ್ಸೋಕೆ ಹೋಗಿಲ್ಲ. ಬೀನ್ಸ್ ಪಲ್ಯ ಮತ್ತು ಜೋಳದ ರೊಟ್ಟಿ, ಅನ್ನ ಸಾರು ಅಷ್ಟೇ ರೀ. ಮಧ್ಯಾಹ್ನ ಹೊತ್ತು ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದು ರೀ. ರೆಸ್ಟ್ ಮಾಡಿ ಸಂಜೆ ಹೊತ್ತು ಮೇಲ್ಗಡೆ ಟೆರೆಸ್ ಮೇಲೆ ಹೋದ್ರು ನೀರು ಹಾಕಕ್ಕೆ ಅಂತೇಳಿ. ನೀರು ಹಾಕಕ್ಕೆ ಹೋಗೊಡ್ದು ಹರಿಪಲ್ಲೆ ಭಾಳ ಬೆಳೆದಿತ್ತು ಅದು. ಬೆಳಿಗೊಡ್ದು ಇನ್ನೇನು ಗಿಡಗಳೆಲ್ಲ ಕರ್ಬೇವು ಗಿಡದಾಗ ಭಾಳ ಬೆಳೆದಿತ್ತಲ್ರಿ, ಅದನ್ನ ಪಲ್ಯ ಮಾಡ್ರಾತು ಅಂಥೇಳಿ ನಾನು ಕೇಳಕ್ಕಂತ ಹೋದ್ನಿ. ಇಲ್ಲ ನಾನು ಕೇಳ್ತೇನೆ ಗಪ್ ಮಮ್ಮಿ ನೀವು ವಿಡಿಯೋ ಮಾಡ್ಬೇಕಾರ ಅಂತ ಅನ್ನಕತ್ಲ. ಮಾಡಕತ್ತೇನೆ ರೀ ನಾನು ವಿಡಿಯೋನ. ಹರಿಪಲ್ಯ ಅಂತೂ ಎಲ್ಲ ಪಾಟ್ ಒಳಗೂ ಒಂದು ಸ್ವಲ್ಪ ಬೆಳೆದಿತ್ತಿರದ ಅದನ್ನೆಲ್ಲ ಅಷ್ಟು ಕಿತ್ಕೊಂಡು ಇನ್ನು ನಾಳೆ ಲಾಗ್ ಒಳಗೆ ನಿಮ್ಗೆ ಕೈಪಲ್ಯ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡ್ರಿ. ಹರಿಪಲ್ಯ ಅಂದ್ರೆ ಭಾಳ ತಪ್ಪಲ್ ಪಲ್ಯ ತಿನ್ಬೇಕ್ರಿ. ನಾನು ಮೆತ್ತೆ ಪಲ್ಯ ಹಾಕೀನಿ, ಅದು ಅಷ್ಟೇನು ಸರಿಯಾಗಿ ಬಂದಿರ್ಕಿಲ್ಲ. ಮೇಲೆ ಗಿಡಗಳು ಇರ್ತಾವಲ್ರಿ, ಬೇರುಗಳು ಬಿಟ್ಟಿರ್ತಾವೆ, ಮೆತ್ತೆ ಕಾಳದು ಅವ ಅಷ್ಟು ಬೆಳೆದಿರ್ಕಿಲ್ಲ. ಹರಿಪಲ್ಯ ಅಂತೂ ಭಾಳಷ್ಟು ಬೆಳೆದಿತ್ತು ನೋಡ್ರಿ. ಅದು ಎಲ್ಲ ಪಾಟ್ ಒಳಗೂ ಒಂದು ಸ್ವಲ್ಪ ಸಿಕ್ತು ಅಷ್ಟ ಅಂತಂದ್ರು. ಒಂದು ಶೂಡ ಆಗುವಷ್ಟು ಹರಿಪಲ್ಯ ಸಿಕ್ತಿರಿ ನಮಗೆ. ಒಂದು 6-7 ಪಾಟ್ ಒಳಗೆ ಬೆಳೆದಿತ್ತಲ್ರಿ, ಅದಕ್ಕೆ ನಾನೇನು ಹೇಳೀನಿ, ನೀ ಒಂದು ಪಾಟ್ ಒಳಗಿನ ಕೀಳುವ, ನಾ ಒಂದು ಪಾಟ್ ಒಳಗಿನ ಕೀಳ್ತೇನೆ ಅಂತ ಹೇಕಸ ಜಲ್ದಿ ಆಗ್ತೈತಲ್ಲ ಅಂತ ಹೇಕಸ ಕೀಳಾಕ ಸ್ಟಾರ್ಟ್ ಮಾಡೀನಿ ರೀ ನಾನು. ಮತ್ತು ಬೇರೆ ಗಿಡಗಳ್ನು ಕೊಯ್ತಾಳಲ್ರಿ, ಅದಕ್ಕೆ ಆಕೆಗೆ ಗೊತ್ತಾಗಂಗಿಲ್ಲ ಅಂತ ನಾನು ಈ ಪಾಟ್ ಒಳಗಿಂದ ಕೀಳಾಕತ್ತೇನೆ ನೋಡ್ರಿ. ಹರಿಪಲ್ಯ ಅಂತೂ ಭಾಳ ಚೆನ್ನಾಗಿ ಬೆಳೆದಿತ್ತು ಅದು. ಈಗ ಅದನ್ನು ಬೇರಿಗೆಲ್ಲ ಮಣ್ಣು ಹತ್ತಿತ್ತು, ಅದನ್ನು ಮೇಲೆ ಟೆರೆಸ್ ಮೇಲೆ ಒಂದು ನಳ ಐತಲ್ರಿ, ಅದ್ರಾಗನ ತೊಳೆದು ರೀ ಅದನ್ನು ಪಲ್ಯ ಎಲ್ಲ. ಈಗ ಅದನ್ನೆಲ್ಲ ಪಲ್ಯ ತೊಳ್ಕೊಂಡು ಕೆಳಗಡೆ ಬಂದು ರೀ ಒಂದು ಬುಟ್ಟಿ ಒಳಗೆ ಇಟ್ಟೇವಿ. ಇನ್ನು ಅದನ್ನೆಲ್ಲ ಹಸನ್ ಮಾಡ್ಬೇಕ್ರಿ ಪಲ್ಯ ಎಲ್ಲ. ನಾಳೆ ಮುಂಜಾನೆ ನಾನು ಅದನ್ನು ಕೈಪಲ್ಯ ಮಾಡ್ತೀನಿ. ಎಷ್ಟು ಹಸಿರಾಗಿತ್ತು ಹರಿಪಲ್ಯ. ಅದನ್ನು ನೋಡ್ರಿ ಈಗ ಸಂಜೆ ರಾತ್ರಿ ಹೊತ್ತು ನಾಳೆ ಮಂಗಳವಾರ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ರಂಗೋಲಿ ಒಳಗೆ ಸ್ಪರ್ಧೆ ಇತ್ತು ರೀ ನನ್ನ ಸಣ್ಣ ಮಗಂದ. ಅದಕ್ಕೆ ಮೇಲ್ಗಡೆ ಹೋದ ಟೆರೆಸ್ ಮೇಲೆ. ಮೊದಲ ಚಾಪೀಸ್ಲೇನ ಪ್ರಾಕ್ಟೀಸ್ ಮಾಡಾಕತ್ತಾನ್ರಿ ಅವ. ಆಮೇಲೆ ರಂಗೋಲಿ ಹಾಕ್ಬೇಕ್ರದ ಚಿತ್ರ ತೆಗದ, ಅದಕ್ಕೆ ಮೇಲ್ಗಡೆ ಹೋಗ್ಕೆಸ ಚಿತ್ರ ಪ್ರಾಕ್ಟೀಸ್ ಮಾಡಾಕತ್ತಾನು. ಅದನ್ನ ಒಂದು ಸ್ವಲ್ಪ ವಿಡಿಯೋ ನಾನು ಕ್ಲಿಪ್ಪಿಂಗ್ ತೊಗೊಂಡೇನಿ ನೋಡ್ರಿ. ಸೈನ್ಸ್ ಒಳಗಿಂದ ಒಂದು ಚಿತ್ರ ತೆಗಿಯಾಕತ್ತಾನ್ರಿ ಅವ. ಮಂಗಳವಾರ ಅದನ್ನು ರಂಗೋಲಿ ಒಳಗೆ ಬಿಡಿಸಿ ಚಿತ್ರಕ್ಕೆ ಕಲರ್ ಅದು ತುಂಬೋದೈತ್ರಿ. ಈ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ಹೇಳ್ರಿ. ಈ ಲಾಗ್ ನಾನು ಇಲ್ಲೇ ಮುಗಿಸ್ತೇನೆ. ಮತ್ತೊಂದು ಲಾಗ್ದಿಂಬಲ್ಲೇ ಸಿಗ್ತೇನೆ. ನಮಸ್ಕಾರ.